ನೆರೆಯ ರಾಜ್ಯ ಆಂಧ್ರದಲ್ಲಿ ಲಡ್ಡು ಲಡಾಯಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಇದೇ ವಿಚಾರ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಯಾಗಿದೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿರುವಂತಹದ್ದು ತುಪ್ಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ತುಪ್ಪ ಉತ್ಪಾದನೆಯ ಗುಣಮಟ್ಟದ ಟೆಸ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ನಂದಿನಿ ಬ್ರ್ಯಾಂಡ್ ಅನ್ನು ಹೊರತುಪಡಿಸಿ ಉಳಿದ ತುಪ್ಪದ ಸ್ಯಾಂಪಲ್ಗಳ ಟೆಸ್ಟ್, ತುಪ್ಪದ ಗುಣಮಟ್ಟ ಕಾಪಾಡಲಿಕ್ಕೆ ಈಗ ಪರಿಶೀಲನೆ. ತುಪ್ಪದ ಸ್ಯಾಂಪಲ್ ಅನ್ನು ಸಂಗ್ರಹಿಸಿ ಪರಿಶೀಲನೆಗೆ ಒಳಪಡಿಸುತ್ತಾರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು. ಆಹಾರ ಮತ್ತು ಆರೋಗ್ಯ ಇಲಾಖೆಯ ಸಚಿವರು ಈ ಕುರಿತಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಎಲ್ಲ ದೇವಸ್ಥಾನಗಳಲ್ಲಿ ನಂದಿನಿ ಬ್ರ್ಯಾಂಡ್ನ ತುಪ್ಪವೇ ಬಳಕೆ ಆಗಬೇಕು ಅಂಥೇಳಿ ಮುಜರಾಯಿ ಇಲಾಖೆಯ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ದಿನೇಶ್ ಗುಂಡೂರಾವ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಆಹಾರ ಏನು ಸುರಕ್ಷತಾ ಅಧಿಕಾರಿಗಳಿದೆ, ಕಮಿಷನರ್ಗೆ ಹೇಳಿದ್ದೀನಿ, ಇಲ್ಲಿರುವಂಥ ಏನೇನು ಅದರಲ್ಲೂ ತುಪ್ಪ ಏನಿದೆ ಅದರ ಬಗ್ಗೆ ಎಲ್ಲ ಕಡೆ ಸ್ವಲ್ಪ ನೀವು ಅದರ ಒಂದು ತಪಾಸಣೆ ಮಾಡಿಸಿ ಅಂತ ಹೇಳಿದ್ದೀನಿ. ಅವರೆಲ್ಲ ಈಗ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಏನಾದರೂ ಕೂಡ ಈ ಥರ ಈ ಏನು ಒಂದು ಕೊಬ್ಬು ಅಂಶಗಳಿದೆ ಅದು ಇದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡಿ ಅಂತ ಬೇರೆ ಬೇರೆ ಕಂಪ್ನಿಗಳದು ಬೇರೆ ಬೇರೆ ಯಾರು ಸಪ್ಲೈ ಮಾಡ್ತಾರೆ. ಯಾಕಂದರೆ ತಮಿಳ್ನಾಡಿಂದ ಆಂಧ್ರದಿಂದ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬರ್ತದೆ, ಇಲ್ಲೂ ಕೂಡ ಪ್ರೊಡಕ್ಷನ್ ಇದೆ. ಸೊ ಯಾವುದೇ ಸ್ಯಾಂಪಲ್ಗಳನ್ನ ತೆಗೆದುಬಿಟ್ಟು ನೀವು ಇದನ್ನು ಇದಕ್ಕೆಲ್ಲ ಒಂದು ತಪಾಸಣೆ ಮಾಡಿಸಿ ಅಂತ ಹೇಳಿದ್ದೀನಿ. ಪ್ರಸಾದ ಅಂತಲ್ಲ, ಪ್ರಸಾದ ನಾನು ನೋಡ್ತಾ ಇಲ್ಲ. ಯಾಕೆ ಅದರಲ್ಲಿ ಪ್ರಸಾದದಲ್ಲಿ ಏನಾಗ್ತದೆ, ಬೇರೆ ಪದಾರ್ಥಗಳಲ್ಲಿ ಏನು ಕಲಬೆರಕೆ ಆಗೋಕ್ಕೆ ಸಾಧ್ಯತೆ ಇರೋದಿಲ್ಲ ಅಲ್ವಾ. ಆದರೆ ಇದರಲ್ಲಿ ಏನು ಆಂಧ್ರ ಮುಖ್ಯಮಂತ್ರಿ ಹೇಳಿರುವಂಥದ್ದು ಆ ತುಪ್ಪದಲ್ಲಿ ಬೇರೆ ಬೇರೆ ಕೊಬ್ಬು ಅಂಶಗಳಿತ್ತು ಅಂತ ಹೇಳ್ತಾ ಇರುವಂಥದ್ದು ಅಲ್ವಾ. ಅದು ಇವತ್ತಿನ ದಿವಸ ಆತಂಕಕಾರಿಯಾದಂಥ ವಿಷಯ. ಅತ್ಯಂತ ಅದು ಬಹುಶಃ ಎಲ್ರಿಗೂ ಒಬ್ಬ CM ಹೇಳಿದ ಮೇಲೆ ನಾವು ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಅಲ್ವಾ. ಸೊ ಇದು ಜನರಲ್ಲಿ, ಭಕ್ತಾದಿಗಳಲ್ಲಿ ಮತ್ತು ಯಾರಿಗೆ ಅದರ ಬಗ್ಗೆ ಭಾಳ ಶ್ರದ್ಧೆ ಇರುವಂಥವ್ರಿಗೆ ದೊಡ್ಡ ಆಘಾತಕಾರಿ ಆಗಿರ್ತಕ್ಕಂಥ ಒಂದು ಸುದ್ದಿ ಇದು. ಅದಕ್ಕೆ ನಾವು ಇದನ್ನು ನಮ್ಮ ಕಡೆಯಿಂದನೂ ಕೂಡ ಇದ್ರ ಬಗ್ಗೆ ಒಂದೆಲ್ಲ ಸರ್ವೆ ಮಾಡಿಸ್ಬಿಟ್ಟು ಸ್ಯಾಂಪಲ್ ತೊಗೊಂಡು ನೀವು ಅದನ್ನೆಲ್ಲ ಒಂದು ಚೆಕ್ ಮಾಡಿಸಿ ಅಂತ ನಾನು ಆಲ್ರೆಡಿ ಮೊನ್ನೆನೇ ಹೇಳಿದ್ದೀನಿ. ಈಗ ಅವರೆಲ್ಲ ಅದನ್ನೆಲ್ಲ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಮಾಡಿದ ನಂತರ ಅದೇನು ನಮ್ಮ ವರದಿ ಬರ್ತದೆ ನಾವು ಕೂಡ ತಿಳ್ಕೊಳ್ಳೋಣ. ಇದರಲ್ಲಿ ಏನು ಅಂತ ಗೊತ್ತಾಗಬೇಕು. ಯಾಕಂದರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಈಗ ತುಪ್ಪವನ್ನು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದನ್ನು ಟೆಸ್ಟಿಗೆ ಒಳಪಡಿಸ್ತೀವಿ ಅಂಥೇಳಿ ಮಾಹಿತಿಯನ್ನು ಕೊಡ್ತಾ ಇದ್ರು ಸಚಿವರು. ನಂದಿನಿ ಬ್ರ್ಯಾಂಡನ್ನು ಹೊರತುಪಡಿಸಿ ಎಲ್ಲ ಬ್ರ್ಯಾಂಡ್ಗಳು ಕೂಡ ಈ ರೀತಿಯ ಟೆಸ್ಟ್ಗೆ ಒಳಪಡಿಸಲಾಗುತ್ತಾ, ಹೇಗೆ ಏನೆಲ್ಲ ಚರ್ಚೆ ಆಗ್ತಾ ಇದೆ ಈ ವಿಚಾರಕ್ಕೆ ಅಂತ? ಈಗಾಗಲೇ ಗುಣಮಟ್ಟ ಪರಿಶೀಲನಾ ಇದಕ್ಕೆ ಸೂಚನೆಯನ್ನು ಕೊಟ್ಟಿರುವಂಥದ್ದು ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು. ಅಂದರೆ ಆರೋಗ್ಯ ಇಲಾಖೆಯಿಂದ ಈ ಒಂದು ಸೂಚನೆಯನ್ನು ಕೊಡಲಾಗಿದೆ. ಯಾಕಂದರೆ ತುಪ್ಪದ ವಿಚಾರದಲ್ಲಿ ಆಗಿರುವಂಥ ಬೆಳವಣಿಗೆ ಅಥವಾ ಆಂಧ್ರದ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟ ನಂತರದಲ್ಲಿ ಹಾಗಾಗಿ ತುಪ್ಪದಲ್ಲಿ ಅದು ಮಿಕ್ಸ್ ಆಗುತ್ತಾ ಆ ರೀತಿಯ ಕೊಬ್ಬಿನ ಅಂಶಗಳು ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಹಾಗೆ ರಾಜ್ಯಕ್ಕೆ ಬರುವಂಥ ತುಪ್ಪ ಮತ್ತು ರಾಜ್ಯದಲ್ಲಿ ಉತ್ಪಾದನೆ ಆಗ್ತಿರುವಂಥ ತುಪ್ಪ ಎರಡೂ ರೀತಿಯ ತುಪ್ಪಗಳನ್ನು ಕೂಡ ಪರಿಶೀಲನೆಗೆ ಒಳಪಡಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ರಾಜ್ಯಕ್ಕೆ ಕೂಡ ಬೇರೆ ಬೇರೆ ರಾಜ್ಯಗಳಿಂದ ತುಪ್ಪವನ್ನು ಕೂಡ ಸರಬರಾಜು ಮಾಡಲಾಗುತ್ತೆ ಮತ್ತು ರಾಜ್ಯದಲ್ಲೂ ಕೂಡ ಖಾಸಗಿಯಾಗಿ ತುಪ್ಪವನ್ನು ಸರಬರಾಜು ಮಾಡುವಂತಹ ವ್ಯವಸ್ಥೆ ಕೂಡ ಇರೋದ್ರಿಂದ ಅವೆಲ್ಲವನ್ನು ಕೂಡ ಗುರುತಿಸಿ ಮತ್ತು ಎಲ್ಲವೂ ಕೂಡ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು. ಕೇವಲ ತುಪ್ಪವೇ ಇದೆಯಾ ಅಥವಾ ಈ ರೀತಿ ಆಂಧ್ರದಲ್ಲಿ ಮಾಡಿ ಬಂದಿರುವ ಆರೋಪದ ರೀತಿಯಲ್ಲಿ ಕೊಬ್ಬಿನ ಅಂಶವನ್ನು ಸೇರಿಸಿ ಅದಕ್ಕೆ ಎಸೆನ್ಸ್ ಏನಾರು ಹಾಕಿ ಬೇರೆ ರೀತಿಯ ತುಪ್ಪವನ್ನು ಸಿದ್ಧಪಡಿಸಲಾಗ್ತಾ ಇದೆಯಾ, ಆ ರೀತಿಯ ತುಪ್ಪವನ್ನು ಮಾರ್ಕೆಟಿಗೆ ಬಿಡಲಾಗಿದೆಯಾ, ಹೀಗೆ ಈ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಹಾಗಾಗಿ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಿರುವಂಥ ತುಪ್ಪಗಳು, ಖಾಸಗಿಗೆ ಬರ್ತಾ ಇರುವಂಥ ತುಪ್ಪ ಮತ್ತು ಹೊರ ರಾಜ್ಯಗಳಿಂದ ರಾಜ್ಯಕ್ಕೆ ಬರ್ತಾ ಇರುವಂಥ ತುಪ್ಪ ಎಲ್ಲವನ್ನು ಕೂಡ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಪರೀಕ್ಷೆಗೆ ಒಳಪಡಿಸುವಂಥ ಸೂಚನೆಯನ್ನು ಆರೋಗ್ಯ ಇಲಾಖೆಯಿಂದ ಕೊಡಲಾಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗೆ.